ಮೊಳೆ ಅಥವಾ ಆಣಿಯಿಂದ ಹೀಗೆ ಮಾಡಿದ್ರೆ ಸಾಕು, ಬಿಳಿ ಕೂದಲು ಕಪ್ಪಗಾಗುತ್ತದೆ. ಈ ಸೂಪರ್ ಟಿಪ್ಸ್ ತಿಳಿದ್ರೆ ಆಶ್ಚರ್ಯ ಪಡ್ತೀರಾ? ನಮಸ್ತೆ, ವಿಭಿನ್ನ ಸಲಹೆಗಳು ಚಾನೆಲ್ಗೆ ಸ್ವಾಗತ. ಇವತ್ತು ಸೂಪರ್ ಆಗಿರುವಂಥ ಒಂದು ಟಿಪ್ಸ್ ಜೊತೆ ಬಂದಿದ್ದೀನಿ. ಬಿಳಿ ಕೂದಲಿನ ಸಮಸ್ಯೆ ಇವಾಗಂತೂ ಸಾಮಾನ್ಯವಾದ ಸಮಸ್ಯೆ ಆಗಿಬಿಟ್ಟಿದೆ. ಚಿಕ್ಕ ವಯಸ್ಸಿನಲ್ಲೇ ಎಲ್ಲರಿಗೂ ಬಿಳಿ ಕೂದಲಿನ ಸಮಸ್ಯೆ ಕಾಡ್ತಾ ಇದೆ. ಇನ್ನು ಬಿಳಿ ಕೂದಲನ್ನ ಕಪ್ಪಗಾಗಿಸಲು ಏನು ಮಾಡ್ತೀರಾ? ಬೇಡದ ಕೆಮಿಕಲ್ಗಳನ್ನು ಉಪಯೋಗಿಸ್ತಿದ್ದೀರಾ ಅಂತಂದರೆ ಅದನ್ನು ತಕ್ಷಣ ನಿಲ್ಲಿಸಿ. ಇವತ್ತು ನಾನು ಹೇಳ್ಕೊಡುವಂತಹ ಟಿಪ್ಸ್ನ ಫಾಲೋ ಮಾಡಿ. ಇದಕ್ಕೆ ಮೊಳೆ, ಆಣಿ, ನಟ್ ಈ ರೀತಿ ಯಾವುದೇ ಇದ್ದರೂ ಸಾಕು, ಇದರಿಂದ ನಿಮ್ಮ ಕೂದಲನ್ನು ಕಪ್ಪಗಾಗಿಸ್ಬೋದು. ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ, ಮೊದಲಿಗೆ ಒಂದು ಬೌಲ್ ತಗೊಳ್ಳಿ. ಬೌಲ್ಗೆ ಮೆಹಂದಿನ ಹಾಕ್ಕೊಳ್ಳಿ. ಪ್ಯೂರ್ ಆಗಿರುವಂಥ ಕೆಮಿಕಲ್ ಫ್ರೀ ಇರುವಂಥ ಮೆಹಂದಿನ ಉಪಯೋಗಿಸಿದ್ರೆ ಒಳ್ಳೆಯದು. ಹಾಗೆಯೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಲಂಪ್ಸ್ ಇರಬಾರ್ದು. ನಂತರ ಇದಕ್ಕೆ ನೆಲ್ಲಿಕಾಯಿ ಪುಡಿ ಅಂದರೆ ಆಮ್ಲ ಪೌಡರ್ನ ಹಾಕ್ಕೊಳ್ಳಿ. 1 ಚಮಚದಷ್ಟು ಆಮ್ಲ ಪೌಡರ್ನ ಹಾಕ್ಕೋಬೇಕು. ಆಮೇಲೆ ಟೀ ಡಿಕಾಕ್ಷನ್ನ ಮಾಡಿಕೊಂಡು ಆ ಟೀ ಡಿಕಾಕ್ಷನ್ನಿಂದನೇ ಈ ಮೆಹಂದಿನ ಚೆನ್ನಾಗಿ ಕಲಿಸ್ಕೋಬೇಕು. ಇನ್ನು ಮೆಹಂದಿ ಏನಾದ್ರು ಗಟ್ಟಿ ಅನ್ನಿಸ್ತು ಅಂದರೆ ನೀವು ನೀರನ್ನ ಆ್ಯಡ್ ಮಾಡ್ಕೊಂಡು ಕಲಿಸ್ಕೋಬೋದು. ನೋಡಿ, ಈ ರೀತಿಯಾಗಿ ನೀಟಾಗಿ ಮೆಹಂದಿನ ಕಲಿಸ್ಕೊಳ್ಳಿ. ಒಂಚೂರು ಲಮ್ಸ್ ಇರಬಾರ್ದು. ಅಷ್ಟು ಚೆನ್ನಾಗಿ ಮೆಹಂದಿ ಸ್ಮೂತಾಗಿ ಪೇಸ್ಟ್ ಥರ ಆಗಬೇಕು. ನಂತರ ನಾವು ಹೇಳಿದ್ವಲ್ಲ ಸೀಕ್ರೆಟ್ ಇಂಗ್ರೀಡಿಯೆಂಟ್, ಅದೇ ಸೀಕ್ರೆಟ್ ವಸ್ತು ಆಣಿ ಅಥವಾ ಮೊಳೆನ ಇದರೊಳಗಡೆ ಹಾಕಬೇಕು. ಇದನ್ನು ಹಾಕೋದ್ರಿಂದ ಏನಾಗುತ್ತೆ, ಎಲ್ಲರ ಮನೆಯಲ್ಲೂ ಕಬ್ಬಿಣದ ಪಾತ್ರೆ ಇರೋದಿಲ್ಲ ಅಲ್ವಾ? ಕಬ್ಬಿಣದ ಪಾತ್ರೆ ಇದ್ದರೆ ಮೆಹಂದಿನ ನಾವು ಕಬ್ಬಿಣದ ಪಾತ್ರೆಯಲ್ಲಿ ಕಲಿಸಿದಾಗ ಮೆಹಂದಿ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಅದನ್ನು ನಮ್ಮ ಕೂದಲಿಗೆ ಹಚ್ಚಿದ್ರೆ ಬಿಳಿ ಕೂದಲು ಕಪ್ಪಗಾಗುತ್ತೆ. ಆದರೆ ನಮ್ಮ ಹತ್ರ ಮೆಹಂದಿ ಕಲಿಸೋದಕ್ಕೆ ಕಬ್ಬಿಣದ ಪಾತ್ರೆ ಇಲ್ಲ ಅಂದಾಗ ಈ ರೀತಿಯ ಕಬ್ಬಿಣದ ವಸ್ತುನ ಮೆಹಂದಿ ಜೊತೆ ಕಲಿಸ್ಬೇಕಾದ್ರೆ ಹಾಕಿದ್ರೆ ನೆಕ್ಸ್ಟ್ ಡೇ ಇದು ರಿಯಾಕ್ಟ್ ಆಗಿ ಮೆಹಂದಿ ಕಪ್ಪಗಾಗುತ್ತೆ. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ, ಯಾವುದೇ ರೀತಿಯ ತೊಂದರೆ ನಿಮ್ಮ ಕೂದಲಿಗೆ ಆಗೋದಿಲ್ಲ. ನೋಡಿ, ಮೆಹಂದಿ ಬಣ್ಣ ಚೇಂಜ್ ಆಗಿದೆ ಅಲ್ವಾ? ಇದನ್ನು ನಿಮ್ಮ ಕೂದಲಿಗೆ ಹಚ್ಚೋದ್ರಿಂದ ಯಾವುದೇ ಕೆಮಿಕಲ್ ಇಲ್ಲದೆ ನಿಮ್ಮ ಕೂದಲನ್ನು ಕಪ್ಪಗಾಗಿಸಬಹುದು. ಇನ್ನು ಸಾಮಾನ್ಯವಾಗಿ ಮೆಹಂದಿ ಹಚ್ಚುವ ಮೊದಲು ಕೂದಲನ್ನ ವಾಶ್ ಮಾಡ್ಕೊಳ್ಳೋದು ಒಳ್ಳೆಯದು. ವಾಶ್ ಮಾಡಿದ ನಂತರ ಡ್ರೈ ಮಾಡಿಕೊಂಡು ಮೆಹಂದಿನ ಅಪ್ಲೈ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಸಲ ವಾಶ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಕೂದಲಿನ ಬಣ್ಣ ತುಂಬ ದಿನದವರೆಗೆ ಕೂದಲಲ್ಲಿ ಉಳ್ಕೊಳ್ಳುತ್ತೆ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.